ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮಾಡುವ ಕಾಮಿಡಿ ಒಮ್ಮೊಮ್ಮೆ ಸ್ಪರ್ಧಿಗಳನ್ನ ಬಿದ್ದು ಬಿದ್ದು ನಗುವಂತೆ ಮಾಡುತ್ತದೆ. ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕೂಡ ಸಖತ್ತಾಗಿ ಎಂಜಾಯ್ ಮಾಡುತ್ತಾರೆ. ಇದೀಗ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಸಂಚಿಕೆಯಲ್ಲಿ ಅದು ಪುನಃ ರಿಪೀಟ್ ಆಗಿದೆ. ಗಿಲ್ಲಿ ನಟನ ಕಾಮಿಡಿಗೆ ಸುದೀಪ್ ಸಖತ್ ನಗಾಡಿದ್ದಾರೆ. ಅಂದ ಹಾಗೆ ಈ ಕಾಮಿಡಿ ನಡೆಯಲೇಬೇಕು ಎಂದು 2-3 ದಿನಗಳ ಹಿಂದೆ ವೀಕ್ಷಕರು ಅಂದುಕೊಂಡಿದ್ರು. ಅಷ್ಟಕ್ಕೂ ಏನಿದು ಕಾಮಿಡಿ? ಇಲ್ಲಿದೆ ನೋಡಿ ವೀಕ್ಷಕರೇ, ಬಿಗ್ ಬಾಸ್ ನ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಶ್ವಿನಿ ಗೌಡ ರೀತಿ ಮಾತನಾಡಿದ್ದ ಗಿಲ್ಲಿ. ಹೌದು, ಈ ವಾರದಲ್ಲಿ ಒಮ್ಮೆ ಅಶ್ವಿನಿ ಗೌಡ ಅವರು ವೀಕೆಂಡ್ ನಲ್ಲಿ ಸುದೀಪ್ ಎದುರು ಯಾವ ರೀತಿ ಮಾತನಾಡುತ್ತಾರೆ ಎಂಬುದನ್ನ ರಘು ಮತ್ತು ರಿಷಾ ಎದುರು ಮಾಡಿ ತೋರಿಸಿದ್ರು. ಅಶ್ವಿನಿ ಅವರೇ, ನೀವ್ಯಾಕೆ ಮನೆಯಿಂದ ಹೋಗುತ್ತೀನಿ ಅಂತ ಕೇಳಿದಾಗ ಸುದೀಪ್ ಅವರು ಕೇಳಿದಾಗ ಅದಕ್ಕೆ ಅಶ್ವಿನಿ ಗೌಡ ಏನು ಹೇಳಬಹುದು ಎಂಬುದನ್ನ ಇಮಿಟೇಟ್ ಮಾಡಿ ತೋರಿಸಿದ್ದ ಗಿಲ್ಲಿ. ಅಣ್ಣ, ಎಲ್ಲೋ ಒಂದು ಕಡೆ ಮಾತಾಡೋ ಬರದಲ್ಲಿ ಹೇಳಿಬಿಟ್ಟೆ, ನನಗೆ ರಿಗ್ರೆಟ್ ಫೀಲ್ ಆಯ್ತು. ನನಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ ಮನೆಯಿಂದ ಆಚೆ ಹೋಗಿ ಸರ್ಜರಿ ಮಾಡಿಸಿಕೊಂಡು ಬರಬೇಕು ಅಂದುಕೊಂಡಿದ್ದೆ. ಆಮೇಲೆ ನನಗೆ ಅನಿಸ್ತು, ಹೌದು, ನಾನೇಕೆ ಮನೆಯಿಂದ ಹೊರಗೆ ಹೋಗ್ಬೇಕು, ನಂದೇನು ತಪ್ಪೇ ಇಲ್ವಲ್ಲ ಎಂದು ಅನಿಸ್ತು ಎಂದಿದ್ದಾರೆ ಗಿಲ್ಲಿ. ವೀಕೆಂಡ್ ನಲ್ಲಿ ರಿಪೀಟ್ ಆಯ್ತು ಗಿಲ್ಲಿ ಮಿಮಿಕ್ರಿ. ಹೌದು, ಗಿಲ್ಲಿ ಹೇಳಿದ ಈ ಮಾತು ಕೇಳಿ ರಘು ಮತ್ತು ರಿಷಾ ಬಿದ್ದು ಬಿದ್ದು ನಕ್ಕಿದ್ರು. ವೀಕ್ಷಕರು ಕೂಡ ಇದನ್ನ ಬಹಳ ಎಂಜಾಯ್ ಮಾಡಿದ್ರು. ಸುದೀಪ್ ಎದುರು ಇದು ಮತ್ತು ರಿಪೀಟ್ ಆಗಬೇಕು, ಅಶ್ವಿನಿ ಗೌಡ ಇದನ್ನ ನೋಡಬೇಕು ಎಂದು ಬಹಳಷ್ಟು ವೀಕ್ಷಕರು ಆಶಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಗಿಲ್ಲಿಯ ಈ ಮಿಮಿಕ್ರಿ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಇದೀಗ ವೀಕ್ಷಕರು ಆಶಿಸಿದಂತೆ ಬಿಗ್ ಬಾಸ್ ಮನೆಯ ವೀಕೆಂಡ್ ಸಂಚಿಕೆಯಲ್ಲಿ ಇದು ರಿಪೀಟ್ ಆಗಿದೆ. ಯಾವ್ಯಾವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಹೇಗೆಲ್ಲ ವರ್ತಿಸುತ್ತಾರೆ ಎಂಬುದನ್ನ ಸುದೀಪ್ ಎದುರು ಗಿಲ್ಲಿ ಮಾಡಿ ತೋರಿಸಿದ್ದಾರೆ. ವೀಕೆಂಡ್ ನಲ್ಲಿ ಸುದೀಪ್ ಅವರ ಎದುರು ಅಶ್ವಿನಿ ಗೌಡ ಹೇಗೆ ಮಾತನಾಡಬಹುದು ಎಂಬುದನ್ನ ತೋರಿಸಿದ ಗಿಲ್ಲಿ ನಟ, ಅಣ್ಣ, ನಾನು ಹೇಳೋದು ಏನೆಂದ್ರೆ, ಸುಸಂಸ್ಕೃತವಾಗಿ ಸುಲಲಿತವಾಗಿ ಯೋಚನೆ ಮಾಡಿದಾಗ ನಾನು ಕರೆಕ್ಟ್ ಆಗಿ ಮಾತನಾಡಿದ್ದೀನಿ. ಎಲ್ಲಿ ಎಡವಿದೆ ಎಂಬುದು ಗೊತ್ತಾಗುತ್ತಿಲ್ಲ. ತಪ್ಪು ಸಹಜ, ತಪ್ಪು ತಿದ್ದಿಕೊಂಡು ಮುಂದೆ ಹೋಗೋದು ದೊಡ್ಡದು ಎಂದಿದ್ದಾರೆ. ಆದ್ರೆ ವಾರದ ದಿನಗಳಲ್ಲಿ ಅಶ್ವಿನಿ ಮಾತಿನ ವರಸೆ ಬೇರೆಯದೇ ಇರುತ್ತದೆಯಂತೆ. ರಘು, ಯಾವನೋ ನೀನು, ಲೇ ನೀನು ಯಾವನೋ, ನನಗಿಂತ ಮೇಲ ಹೋಗಲೋ ಅಂತ ಹೇಳ್ತಾರಂತೆ ಅಶ್ವಿನಿ. ಗಿಲ್ಲಿ ನಟ ಮಾಡಿದ ಮಿಮಿಕ್ರಿಯನ್ನ ಕಂಡು ಸ್ವತಃ ಅಶ್ವಿನಿ ಗೌಡ ಕೂಡ ಸಖತ್ ಎಂಜಾಯ್ ಮಾಡಿದ್ದಾರೆ.